ಇದೀವಿ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಫೈಲ್ ಸಿಸ್ಟಮ್ ವರ್ಸಸ್ DBMS. ಅಂದ್ರೆ ಫೈಲ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ DBMS ಜೊತೆ ಫೈಲ್ ಸಿಸ್ಟಮ್ ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಅದ್ರದ್ದು ಡಿಸ್ಅಡ್ವಾಂಟೇಜಸ್ ಏನಿದೆ ಫೈಲ್ ಸಿಸ್ಟಮ್ ಅನ್ನೋದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಫೈಲ್ ಸಿಸ್ಟಮ್ ಇವತ್ತಿಗೂ ನಾವು ಒಂದಿಷ್ಟು ಸ್ಟ್ಯಾಂಡರ್ಡ್ ಅಥವಾ ಕನ್ವೆನ್ಷನಲ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ವಾಟ್ ಫಸ್ಟ್ ಪಾಯಿಂಟ್. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ದಿ ಸಿಸ್ಟಮ್ stores permanent records in various files and it needs different application programs to extract records from and add records to the appropriate files ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಫೈಲ್ ಸಿಸ್ಟಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಫೈಲ್ ಸಿಸ್ಟಮ್ ಅಲ್ಲಿ ಎಲ್ಲಾ ಡೇಟಾ ಒಂದೇ ಫೈಲಲ್ಲಿ ಸ್ಟೋರ್ ಆಗಿರೋಲ್ಲ, ಬೇರೆ ಬೇರೆ ಫೈಲಲ್ಲಿ ಏನಾಗಿರುತ್ತೆ ಸ್ಟೋರ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಅಥವಾ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಡೇಟಾನ ಆ್ಯಡ್ ಮಾಡೋದಕ್ಕೆ. ಓಕೆ, ಸೊ ನಾವೇನು ಮಾಡಬೇಕಾಗುತ್ತೆ, ಬೇರೆ ಬೇರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮೂರನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಿಫೋರ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ were introduced, organizations usually stored information in such systems ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗ್ಲಿಕ್ಕಿಂತ ಮುಂಚೆ ನಾವುಗಳು ಡೇಟಾನ ಸ್ಟೋರ್ ಮಾಡೋದಕ್ಕೆ ಫೈಲ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ವಿ ಅಂತ. ಓಕೆ, ಸೊ ಈ ಡಯಾಗ್ರಾಮ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಫೈಲ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡ್ತಾ ಬನ್ನಿ, ಇಲ್ಲಿ ಮಾರ್ಕೆಟಿಂಗ್ ರಿಲೇಟೆಡ್ ಇನ್ಫಾರ್ಮೇಶನ್ನ ನಾವು ಫೈಲ್ 1, ಫೈಲ್ 2, ಫೈಲ್ 3 ಅದೇ ಹೇಳ್ತಾ ಇರೋದು. ಎಲ್ಲ ಇನ್ಫಾರ್ಮೇಶನ್ ಒಂದೇ ಫೈಲಲ್ಲಿ ಇರೋಲ್ಲ, ಫೈಲ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಫೈಲಲ್ಲಿ ಇರುತ್ತೆ. ಇಲ್ಲಿ 3 ಫೈಲಲ್ಲಿ ಇದೆ. ಇದನ್ನ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ಆಕ್ಸೆಸ್ ಮಾಡ್ತಾ ಇದೀವಿ ಅಥವಾ ಆಪರೇಟ್ ಮಾಡ್ತಾ ಇದೀವಿ. ಬರೀ ಆಕ್ಸೆಸಿಂಗ್ ಅಷ್ಟೇ ಅಲ್ಲ, ಅದಕ್ಕೆ ಇನ್ಸರ್ಟ್ ಮಾಡೋದಿರ್ಬೋದು, ಅಪ್ಡೇಟ್ ಮಾಡೋದಿರ್ಬೋದು, ಡಿಲೀಟ್ ಮಾಡೋದಿರ್ಬೋದು, ಈಚ್ ಅಂಡ್ ಎವ್ರಿ ಆಪರೇಷನ್ಸ್. ಸೇಮ್ ಥಿಂಗ್ ಕಂಟಿನ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನುಫ್ಯಾಕ್ಚರಿಂಗ್, ಇನ್ವೆಂಟ್ರಿ ಆಸ್ ವೆಲ್ ಆಸ್ ಪೇರೋಲ್. ಓಕೆನಾ, ದಿಸ್ ಈಸ್ ವಾಟ್ ಫೈಲ್ ಸಿಸ್ಟಮ್. ಓಕೆ, ಸೊ ಇದರಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಾಟ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ಫೈಲ್ ಸಿಸ್ಟಮ್ ಅಲ್ಲಿ ನಾವು ಎಲ್ಲಾ ಡೇಟಾನ ಒಂದೇ ಫೈಲಲ್ಲಿ ಸ್ಟೋರ್ ಮಾಡಲ್ಲ, ಬೇರೆ ಬೇರೆ ಫೈಲಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಅದರಿಂದ ಏನಾಗುತ್ತಪ್ಪ ಫೈಲ್ ಸಿಸ್ಟಮ್ ಅಲ್ಲಿ ಅಂತ ಅಂದ್ರೆ, ಡೇಟಾ ಡೂಪ್ಲಿಕೇಶನ್ ಆಗುತ್ತೆ. ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಓಕೆ, ಫೈಲ್ ಸಿಸ್ಟಮ್ದು ಒಂದು ಮೇಜರ್ ಪ್ರಾಬ್ಲಮ್ ಅಂತ ಅಂದ್ರೆ ಡೇಟಾ ಡೂಪ್ಲಿಕೇಶನ್. ಯಾವ ರೀತಿ ಡೇಟಾ ಡೂಪ್ಲಿಕೇಶನ್ ಆಗುತ್ತೆ, ನೋಡ್ತಾ ಬನ್ನಿ. ಇಲ್ಲಿ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ಇರುತ್ತೆ. ಇದನ್ನ ನಾವು ಒಂದು 3 ಫೈಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಓಕೆ, ಫೈಲ್ 1, ಫೈಲ್ 2, ಫೈಲ್ 3. ಇದರಲ್ಲಿ ನಾನೇನು ಮಾಡಿರ್ತೀನಿ, ಫಸ್ಟ್ ಬಂದ್ಬಿಟ್ಟು ಒಂದಿಷ್ಟು ಕಸ್ಟಮರ್ ಡೀಟೇಲ್ಸ್ ಇರುತ್ತೆ, ಆಮೇಲೆ ರಾ ಮಟೀರಿಯಲ್ ಡೀಟೇಲ್ಸ್ ಇರುತ್ತೆ, ಅದಾದ್ಮೇಲೆ ರೆಸಿಪ್ಟ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಕಸ್ಟಮರ್ ಇರ್ತಾರೆ, ರಘು ಅಂತಾನೆ ಕಸ್ಟಮರ್ ಇದ್ದಾರೆ ಅಂದ್ಕೊಳ್ಳಿ. ಅದೇ ರಘು ಬಂದ್ಬಿಟ್ಟು ಇಲ್ಲೇನಾಗ್ತಾ ಇದೆ, ಪರ್ಚೇಸ್ ಅಲ್ಲೂ ರಘುದು ಡೀಟೇಲ್ಸ್ ಇರುತ್ತೆ ಪರ್ಚೇಸ್ ಮಾಡಿದ್ರೆ. ಸೊ ಅದೇ ರೀತಿ ವಾಟ್ ರೆಸಿಪ್ಟ್ಸ್ ಹಾಕ್ಬೇಕು ಅಂದ್ರೂ ಇಲ್ಲೂ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಸೇಮ್ ಇನ್ಫಾರ್ಮೇಶನ್ ಏನಾಗ್ತಾ ಇದೆ, ಡೂಪ್ಲಿಕೇಟ್ ಆಗ್ತಾ ಇದೆ. ಓಕೆ, ಸೊ ಡೂಪ್ಲಿಕೇಟ್ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈಲ್ ಸಿಸ್ಟಮ್ ಅಲ್ಲಿ ಮೈನ್ ಪ್ರಾಬ್ಲಮ್ ಬಂದ್ಬಿಟ್ಟು ಹಾಗಾದ್ರೆ ಏನದು, ಡೇಟಾ ಡೂಪ್ಲಿಕೇಶನ್. ಓಕೆ, ಇಲ್ಲಿ ನಾವು ಸ್ಲೈಡ್ಸಿಗೆ ಬಂದು ನೋಡೋದಾದ್ರೆ, ಫೈಲ್ ಸಿಸ್ಟಮ್ನ ಇವಾಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ ನಾವೇನು ಮಾಡ್ತಾ ಇದ್ದೀವಿ, ಕಂಪೇರ್ ಮಾಡ್ತಾ ಇದ್ದೀವಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ಹ್ಯಾಸ್ ಸೆವರಲ್ ಮೇಜರ್ ಡಿಸ್ಅಡ್ವಾಂಟೇಜಸ್, ದೇ ಆರ್ ಆಸ್ ಬಿಲೋ ಅಂತ ಹೇಳ್ತಾರೆ. ಸುಮಾರು ಏನಿದೆ ಡಿಸ್ಅಡ್ವಾಂಟೇಜಸ್ ಇದೆ ಅಂತ. ಯಾವುದು ಡಿಸ್ಅಡ್ವಾಂಟೇಜಸ್ ಅಂದರೆ, ಫಸ್ಟ್ ಬಂದ್ಬಿಟ್ಟು ಡೇಟಾ ರಿಡೆಂಡೆನ್ಸಿ ಅಂತ ಹೇಳ್ತಾ ಇದ್ದಾರೆ. ಡೇಟಾ ರಿಡೆಂಡೆನ್ಸಿ ಅಂಡ್ ಇನ್ಕನ್ಸಿಸ್ಟೆನ್ಸಿ ಅಂತ. ರಿಡೆಂಡೆನ್ಸಿ ನಥಿಂಗ್ ಬಟ್ ಡೂಪ್ಲಿಕೇಶನ್ ಆರ್ ರಿಪಿಟೇಷನ್ ಅಂತ. ಡೇಟಾ ಏನಾಗಿರುತ್ತೆ, ರಿಪೀಟ್ ಆಗ್ತಾ ಹೋಗಿರುತ್ತೆ. ಓಕೆನಾ, ಒಂದು ಫೈಲಲ್ಲಿ ಇರುವಂಥ ಡೇಟಾ ಪ್ರಾಬಬಲಿ ಇನ್ನೊಂದು ಫೈಲಲ್ಲಿ ಡೂಪ್ಲಿಕೇಟ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ, ಡೇಟಾ ಡೂಪ್ಲಿಕೇಶನ್ ಮತ್ತೆ ರಿಪಿಟೇಷನ್ ವಿಚ್ ರಿಸಲ್ಟ್ಸ್ ಇನ್ ಇನ್ಕನ್ಸಿಸ್ಟೆನ್ಸಿ. ಇದನ್ನ ನಾವು ಎಕ್ಸಾಂಪಲ್ ಮುಖಾಂತರ ನಾವು ನೋಡ್ಬೇಕಪ್ಪ ಅಂತ ಅಂದ್ರೆ, ನಾನು ಒಂದು ಕಾಲೇಜ್ ಡೇಟಾಬೇಸ್ನ ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ದಿ ಡೇಟಾಬೇಸ್ ಆಫ್ ಕಾಲೇಜ್ ಅಂತ ಅಂದ್ಕೊಳ್ಳಿ.
ಇದರಲ್ಲಿ ಒಂದರಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಇರುತ್ತೆ. ಓಕೆ, ಸ್ಟೂಡೆಂಟ್ ಇನ್ಫಾರ್ಮೇಶನ್. ಇನ್ನೊಂದರಲ್ಲಿ ಬಂದ್ಬಿಟ್ಟು ಫೀಸ್, ಇನ್ನೊಂದರಲ್ಲಿ ಬಂದ್ಬಿಟ್ಟು ಮಾರ್ಕ್ಸ್. ಓಕೆನಾ? ದೀಸ್ ಆರ್ ವಾಟ್ 3 ಫೈಲ್ಸ್. ಓಕೆ, ಸಿ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಅಲ್ಲೂ ನೇಮ್ ಇರುತ್ತೆ, ಸ್ಟೂಡೆಂಟ್ ನೇಮ್ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಇನ್ಫಾರ್ಮೇಶನ್ ಇರುತ್ತೆ, ಇನ್ನೊಂದಿಷ್ಟು ಕಾಲಮ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದಾದ್ಮೇಲೆ ಫೀಸ್ ಅಲ್ಲೂ ಅಷ್ಟೇನೆ, ಇಲ್ಲೂ ನೇಮ್ ಇರುತ್ತೆ, ಸ್ಟೂಡೆಂಟ್ ನೇಮ್. ಓಕೆ, ಫಾಲೋಡ್ ಬೈ ಅದರ್ ಕಾಲಮ್ಸ್. ಇಲ್ಲೂ ಮಾರ್ಕ್ಸ್ ಅಷ್ಟೇ, ನೇಮ್ ಇರುತ್ತೆ, ಆಮೇಲೆ ಫಾಲೋಡ್ ಬೈ ಅದರ್ ಕಾಲಮ್ಸ್. ಸಿ ನೇಮ್ ಇಲ್ಲಿ ರಘು ಅಂತ ಇರುತ್ತೆ. ಓಕೆ, ಇದರಲ್ಲೂ ರಘು ಅಂತಾನೆ ಇರುತ್ತೆ, ಇಲ್ಲೂ ರಘು ಅಂತಾನೆ ಇರುತ್ತೆ. ಸಪೋಸ್ ನಾನೇನು ಮಾಡಿದೆ, ನೇಮ್ನ ಆಲ್ಟರ್ ಮಾಡ್ಕೊಂಡೆ. ಇದರಲ್ಲಿ ಬರೀ ಫಸ್ಟ್ ನೇಮ್ ಇತ್ತು, ಇಲ್ಲಿ ನಾನು ಅಪ್ಡೇಟ್ ಮಾಡಿದೆ, ಏನಂತ, ರಘು ಗುರುಮೂರ್ತಿ ಅಂತ ಅಪ್ಡೇಟ್ ಮಾಡಿದೆ. ಸಿ ಫೈಲ್ ಸಿಸ್ಟಮಲ್ಲಿ ಇಲ್ಲಿ ಒಂದು ಫೈಲಲ್ಲಿ ಅಪ್ಡೇಟ್ ಮಾಡಬೇಕು, 2 ಫೈಲಲ್ಲಿ ಅಪ್ಡೇಟ್ ಮಾಡಬೇಕು, ಮತ್ತು 3 ಫೈಲಲ್ಲಿ ಅಪ್ಡೇಟ್ ಮಾಡಬೇಕು. ಒಂದತ್ರ ಅಪ್ಡೇಟ್ ಆಯಿತು, ಇನ್ನೆರಡು ಹತ್ರ ಸಪೋಸ್ ಆಗಲಿಲ್ಲ ಅಂದರೆ ವಿಚ್ ರಿಸಲ್ಟ್ಸ್ ಇನ್ ಇನ್ಕನ್ಸಿಸ್ಟೆನ್ಸಿ. ಓಕೆ, ದಿಸ್ ಈಸ್ ವಾಟ್ ಡೇಟಾ ಇನ್ಕನ್ಸಿಸ್ಟೆನ್ಸಿ. ಇದಕ್ಕೆ ಮೈನ್ ರೀಸನ್ ಏನಪ್ಪ ಅಂದರೆ ಡೇಟಾ ಡೂಪ್ಲಿಕೇಶನ್. ಡೇಟಾ ಡೂಪ್ಲಿಕೇಟ್ ಆಗಿದೆ 3 ಫೈಲಲ್ಲಿ, ಹಾಗಾಗಿ ಸೊ ಪ್ರಾಬಬಲಿ ಎಲ್ಲಾದರೂ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಲೇಟರ್ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಡಿಫಿಕಲ್ಟಿ ಇನ್ ಆಕ್ಸೆಸಿಂಗ್ ಅಂದರೆ ರೀಡಿಂಗ್ ಆರ್ ರಿಟ್ರೀವಿಂಗ್ ಡೇಟಾ ಅಂತ ಹೇಳ್ತಾ ಇದ್ದಾರೆ. ಡೇಟಾ ಯಾವಾಗ ಡೂಪ್ಲಿಕೇಟ್ ಆಗಿರುತ್ತೋ ಆವಾಗ ನಾವು ಅದನ್ನು ಆಕ್ಸೆಸ್ ಮಾಡೋದು ತೊಂದರೆ ಆಗುತ್ತೆ. ಯಾಕೆಂದರೆ 3 ಹತ್ರದಿಂದ ನಾವು ತಗೋಬೇಕಾಗುತ್ತೆ. ಒಂದು ಹತ್ರ ಅಪ್ಡೇಟ್ ಆಗಿದೆ, ಇನ್ನೊಂದು ಹತ್ರ ಅಪ್ಡೇಟ್ ಆಗಿಲ್ಲ, ಈ ಥರ ಎಲ್ಲ ಇಶ್ಯೂಸ್ ಇದ್ದಾಗ ಡೇಟಾನ ಆಕ್ಸೆಸ್ ಮಾಡೋದು ಆಟೋಮೆಟಿಕಲಿ ಏನಾಗುತ್ತೆ, ವಿಚ್ ರಿಸಲ್ಟ್ಸ್ ಇನ್ ಡಿಫಿಕಲ್ಟೀಸ್. ಸೊ ಅದಾದ್ಮೇಲೆ ಏನು ಹೇಳ್ತಾ ಇದ್ದಾರೆ, ಡೇಟಾ ಐಸೋಲೇಷನ್ ಅಂತ ಹೇಳ್ತಾ ಇದ್ದಾರೆ. ಏನು ಡೇಟಾ ಐಸೋಲೇಷನ್? ಸೇಮ್ ಡಯಾಗ್ರಾಮ್ ಅಪ್ಲೈ ಆಗುತ್ತೆ, ಇಲ್ಲಿ ನೋಡ್ತಾ ಬನ್ನಿ. ಇಲ್ಲೊಂದು ಹತ್ರ ಡೇಟಾ ಇರುತ್ತೆ, ಇಲ್ಲೊಂದು ಹತ್ರ ಡೇಟಾ ಇರುತ್ತೆ, ಇಲ್ಲೊಂದು ಹತ್ರ ಡೇಟಾ. ಸಿ ಬಟ್ ಇದೆಲ್ಲ ಡೇಟಾ ಬಂದ್ಬಿಟ್ಟು ಯಾರ್ದಿರುತ್ತಪ್ಪ ಅಂತ ಅಂದರೆ ಒಬ್ಬ ಸ್ಟೂಡೆಂಟ್ದೇ ಇರುತ್ತೆ ಇಲ್ಲಿ. ಓಕೆ, ಇಲ್ಲಿ ರಘು ಅಂತ ಇದೆ, ಅದೇ ಸ್ಟೂಡೆಂಟ್ ಫೀಸ್ ಇದೆ, ಅದೇ ಸ್ಟೂಡೆಂಟ್ ಮಾರ್ಕ್ಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಡೇಟಾ ಐಸೋಲೇಷನ್ ಆಗಿರುತ್ತೆ, ಸಪರೇಟ್ ಆಗಿರುತ್ತೆ, ಡೇಟಾ ಸ್ಕ್ಯಾಟರ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಆನ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಟಿಗ್ರಿಟಿ ಪ್ರಾಬ್ಲಮ್. ಏನು ಇಂಟಿಗ್ರಿಟಿ ಅಂದರೆ ಹೋಲ್ನೆಸ್ ಅಂತ, ಅಂದರೆ ಕಂಬೈನ್ ಆಗಿ ನಾವು ಡೇಟಾನ ಕನ್ಸಿಡರ್ ಮಾಡ್ಕೋಬೇಕು ಯಾವುದಾದ್ರೂ ಏನು ಆಪರೇಷನ್ಸ್ಗೆ ಅಂದಾಗ ವಿಚ್ ರಿಸಲ್ಟ್ಸ್ ಇನ್ ಪ್ರಾಬ್ಲಮ್ ಬಿಕಾಸ್ ಡೇಟಾ ಈಸ್ ಐಸೋಲೇಟೆಡ್. ನೆಕ್ಸ್ಟ್ ಆಟೋಮಿಸಿಟಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಏನು ಆಟೋಮಿಸಿಟಿ ಪ್ರಾಬ್ಲಮ್ ಅಂತ ಅಂದರೆ, ಇವಾಗ ಈ ಫೈಲ್ ಸಿಸ್ಟಮ್ ನೋಡ್ತಾ ಬನ್ನಿ. ಇದರಲ್ಲಿ ಏನೋ ಆಪರೇಷನ್ ಮಾಡ್ತಾ ಇರ್ತೀನಿ ಎಲ್ಲ ಫೈಲ್ಸಲ್ಲೂ. ಆಪರೇಷನ್ ಮಾಡಬೇಕಾದ್ರೆ ಸಪೋಸ್ ಏನೋ ಸಿಸ್ಟಮ್ ಫೇಲ್ ಆಯಿತು ಅಂತ ಅಂದ್ಕೊಳ್ಳಿ. ಸಿಸ್ಟಮ್ ಫೇಲ್ ಆದಾಗ ಒಂದು ಹತ್ರ ಅಪ್ಡೇಟ್ ಆಗಿರುತ್ತೆ, ಇನ್ನೊಂದು 2 ಹತ್ರ ಅಪ್ಡೇಟ್ ಆಗಿರಲ್ಲ, ವಿಚ್ ರಿಸಲ್ಟ್ಸ್ ಇನ್ ಆಟೋಮಿಸಿಟಿ ಪ್ರಾಬ್ಲಮ್. ಈ ಆಟೋಮಿಸಿಟಿ ಪ್ರಾಬ್ಲಮ್ನ DBMS ಅಲ್ಲಿ ಆದರೆ ಏನು ಮಾಡ್ತೀವಿ ನಾವು, ರೋಲ್ ಬ್ಯಾಕ್ ಮಾಡ್ತೀವಿ. ಅಂದರೆ ನಾವು ಏನು ಮಾಡಿರ್ತೀವಿ ಅದನ್ನು ಅಂಡು ಮಾಡೋದ್ರ ಮುಖಾಂತರ ಅಚೀವ್ ಮಾಡ್ತೀವಿ. ಬಟ್ ಇಲ್ಲಿ ಫೈಲ್ ಸಿಸ್ಟಮಲ್ಲಿ ಏನಾಗುತ್ತೆ, ವಿಚ್ ರಿಸಲ್ಟ್ಸ್ ಇನ್ ಇಶ್ಯೂ ಬಿಕಾಸ್ ಆಫ್ ಡೇಟಾ ಈಸ್ ಡೂಪ್ಲಿಕೇಟೆಡ್ ಇನ್ ಮೆನಿ ಫೈಲ್ಸ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಕರೆಂಟ್ ಆಕ್ಸೆಸ್ ಅನಾಮಲೀಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೈಮಲ್ಟೇನಿಯಸ್ ಆಗಿ ಡೇಟಾನ ಆಕ್ಸೆಸ್ ಮಾಡಬೇಕಪ್ಪ ಅಂದರೆ ವಿಚ್ ರಿಸಲ್ಟ್ಸ್ ಇನ್ ಪ್ರಾಬ್ಲಮ್. ಯಾವ ರೀತಿ ಅಂತ ನೋಡ್ತಾ ಬಂದರೆ, ನೋಡ್ತಾ ಬನ್ನಿ. ಈ ಸಿಂಗಲ್ ಯೂಸರ್ ಸಿಸ್ಟಮ್ ಮತ್ತೆ ಮಲ್ಟಿ ಯೂಸರ್ ಸಿಸ್ಟಮ್ ಅಂತ ಇರುತ್ತೆ. ಸಿಂಗಲ್ ಯೂಸರ್ ಅಂದರೆ ಒಬ್ಬ ಯೂಸರ್ ಇರ್ತಾರೆ. ಮಲ್ಟಿ ಯೂಸರ್ ಅಂತ ಅಂದರೆ ಮೋರ್ ದೆನ್ ಒನ್ ಪ್ಲಸ್ ಅಂತ ತಗೊಳ್ಳಿ. ಓಕೆನಾ? ಸೊ ಇಂಥ ಟೈಮಲ್ಲಿ ಮೋರ್ ದೆನ್ ಒನ್ ಯೂಸರ್ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವಾಗ ಏನಾಗುತ್ತಪ್ಪ ಅಂದರೆ ದಟ್ ಈಸ್ ನಥಿಂಗ್ ಬಟ್ ನಾವು ಅದನ್ನ ಕನ್ಕರೆಂಟ್ ಆಕ್ಸೆಸ್ ಅಂತೀವಿ. ಅದು ಸಹ ಪ್ರಾಬ್ಲಮ್ ಆಗುತ್ತೆ ಯಾವುದರಲ್ಲಿ, ಫೈಲ್ ಸಿಸ್ಟಮ್ ಅಲ್ಲಿ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಸೆಕ್ಯೂರಿಟಿ ಪ್ರಾಬ್ಲಮ್ಸ್. ಅಫ್ಕೋರ್ಸ್ ಡೇಟಾ ಡೂಪ್ಲಿಕೇಟ್ ಆಗಿರುತ್ತೆ, ಡೇಟಾ ಸ್ಕ್ಯಾಟರ್ ಆಗಿರುತ್ತೆ, ಇಂಟಿಗ್ರಿಟಿ ಪ್ರಾಬ್ಲಮ್ ಇರುತ್ತೆ, ಅಟೋಮಿಸಿಟಿ ಪ್ರಾಬ್ಲಮ್, ಕನ್ಕರೆನ್ಸಿ ಪ್ರಾಬ್ಲಮ್ಸ್. ಕೊನೆಗೆ ಇದೆಲ್ಲ ಹೋಗ್ಬಿಟ್ಟು ಎಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತಪ್ಪ ಅಂದರೆ ಡೇಟಾ ಸೆಕ್ಯೂರಿಟಿ ಮೇಲೆ ಏನಾಗುತ್ತೆ, ಇದು ಇನ್ಫ್ಲೂಯೆನ್ಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ದೀಸ್ ಆರ್ ವಾಟ್ ಫೈಲ್ ಸಿಸ್ಟಮ್ ಮತ್ತು DBMS ನ ನಾವು ಕಂಪೇರ್ ಮಾಡಿದಾಗ ನಮಗೆ ಸಿಗುವಂಥ ವಾಟ್ ಡಿಸ್ಅಡ್ವಾಂಟೇಜಸ್. ಇದಾದ್ಮೇಲೆ ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಕ್ವಶನ್ಸ್ ನೋಡ್ತಾ ಹೋದ್ರೆ ಮೆನ್ಷನ್ ದಿ ಪ್ರಾಬ್ಲಮ್ ಆಫ್ ಫೈಲ್ ಸಿಸ್ಟಮ್ ಓವರ್ DBMS ಅಂತ ಅಂದ್ರೆ ಇಲ್ಲಿ ನಾವು ಹಿಂದೆ ನೋಡಿದ್ವಲ್ಲ, ದೀಸ್ ಆರ್ ವಾಟ್ ದಿ ಪ್ರಾಬ್ಲಮ್ಸ್. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.